ರಾಜ್ಕುಮಾರ್ ಕಿಡ್ನ್ಯಾಪ್ ಆದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು. ತಮಿಳುನಾಡಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿ ಆಗಿದ್ದರು. ಆಗ ವೀರಪ್ಪನ್ನ ಅವನನ್ನ ಮನವೊಲಿಸಿ ರಾಜ್ಕುಮಾರ್ನ ಕರ್ಕೊಂಬರೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಮೀಟಿಂಗ್ ಆಗೋದು, ಚೆನ್ನೈಯಲ್ಲೂ ಒಂದು ಮೀಟಿಂಗ್ ಆಗೋದು. ಫಸ್ಟ್ ಮೀಟಿಂಗು ಚೆನ್ನೈಯಲ್ಲಿ ಆಯಿತು. ಇಲ್ಲಿಂದ ನಮ್ಮ ಡೆಲಿಗೇಷನ್ ಎಲ್ಲ ಹೋಯಿತು, ಆಫೀಸರ್ಸು, ಮಿನಿಸ್ಟರ್ಸು ಎಲ್ಲ ಹೋದರು. ಅದನ್ನು ಲೈವ್ ಟೆಲಿಕಾಸ್ಟ್ ಮಾಡಿದೆ. ಉದಯ ಟಿ ವಿ ಟುಕ್ ದ ಇನಿಷಿಯೇಟಿವ್, ದೂರದರ್ಶನ ಮಾಡಿದ್ರು ಅದನ್ನು. ಎವ್ರಿಥಿಂಗ್ ವಾಸ್ ಇನ್ ಟ್ಯಾಮಿಲ್. ನಮಗೆ ತಮಿಳು ನಮ್ಗೆ ಎಷ್ಟೇ ಇದ್ರೂ ಅಷ್ಟೇ, ಎವ್ರಿಥಿಂಗ್ ವಾಸ್ ಇನ್ ಟ್ಯಾಮಿಲ್, ಡೆಲಿಬರೇಷನ್ಸು ಅದೆಲ್ಲ. ಇಲ್ಲಿ ನೋಡಿದಾಗ ನನಗೂ ಸ್ವಲ್ಪ ಏನೋ ಇರಿಸ್ಬಿಟ್ಟಾಯಿತು. ನನಗೊಬ್ಬರಿಗೆ ಅಲ್ಲ, ಭಾಳ ಜನಕ್ಕೂ ಅದು ಡಿಸ್ಟರ್ಬ್ ಆಯಿತು. ಅಟ್ಲೀಸ್ಟ್ ನಮ್ಮವರಾದ್ರೂ ಇಂಗ್ಲೀಷಲ್ಲಾದರೂ ಅದು ಇದು ಮಾಡ್ಬೋದಾಗಿತ್ತು. ಇವ್ರದ್ದೆಲ್ಲ ತಮಿಳಲ್ಲಿ ಅವ್ರು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಇದು ಮಾಡ್ತಾಯಿದ್ರು. ಅವರು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದಾಗ ಎ ಪ್ರೆಸ್ ಕಾನ್ಫರೆನ್ಸ್ ವಾಸ್ ಆರ್ಗನೈಸ್ಡ್ ಅಟ್ ಕಾನ್ಫರೆನ್ಸ್ ಹಾಲ್, 3rd floor ವಿಧಾನಸೌಧ. ಎಲ್ಲರೂ ಅಲ್ಲಿದ್ವಿ. ನಾನು ಒಂದು ಕಡೆ ಕೂತಿದ್ದೆ. ಅಲ್ಲಾಡಿ ಅರುಣ ಅಂತ ಲಾ ಮಿನಿಸ್ಟರ್, ಕರುಣಾನಿಧಿ, ಎಸ್ ಎಂ ಕೃಷ್ಣ ಎಲ್ಲ, ನಮ್ಮ ಎಲ್ಲ ಆಲ್ ಪ್ರೆಸ್, ಆಸ್ಟ್ರೇಲಿಯಾದ ಚಾನಲ್ 4 ಹಿಡಿದು ಎಲ್ಲರೂ ಎವ್ರಿಬನ್ ವಾಸ್ ಪ್ರೆಸೆಂಟ್. ಕೃಷ್ಣ ಅವರು ಎಲ್ಲರನ್ನು ಇನ್ವೈಟ್ ಮಾಡಿ, ನಾವು ಕಲೈಗ್ನರ್ ಕರುಣಾನಿಧಿ ವಿಲ್ ಅಡ್ರೆಸ್ ಅಂತ ಹೇಳಿ ಅವರು ಸುಮ್ಮನೆ ಆದರು. ಅವರು ತಮಿಳಲ್ಲಿ ಶುರು ಮಾಡಿದರು. ನಾನು ಅಲ್ಲೇ ಕೂತಿದ್ದೆ. ಐ ಆಮ್ ಆನ್ ಎ ಪಾಯಿಂಟ್ ಆಫ್ ಆರ್ಡರ್. ಮಿಸ್ಟರ್ ರಾಜನ್, ವಾಟ್ ಇಸ್ ದಟ್ ಪಾಯಿಂಟ್ ಆಫ್ ಆರ್ಡರ್? ನಾನು ಹೇಳಿದೆ, ವಿ ಆರ್ ಫ್ರಮ್ ಕರ್ನಾಟಕ. As a citizen of this state, being a Kannadiga, I just want to remind the protocol. The protocol simply says that deliberations, though not may be held in Kannada, it has to be understood by the people of Kannada. Honorable Karunanidhi, the Chief Minister of Tamil Nadu, he is speaking in Tamil. I can't make the head and tail of it. The other day also, when the meeting was held in Chennai, all the deliberations were in Tamil. So I urge the organizers and the chief ministers of both the states to express their indulgence in speaking at least in the translated form, so as to understand the nuances of your language. Krishna ಅಲ್ಲಿಂದ ಹೇಳಿದ್ರು, ರಾಜನ್, ಲೆಟ್ ಅಸ್ ನಾಟ್ ಕನ್ವರ್ಟ್ ಇಟ್ ಟು ಬಿ ಎ ಲ್ಯಾಂಗ್ವೇಜ್ ಇಶ್ಯೂ, ಫಾರ್ ಹೆವನ್ ಸೇಕ್. ರಾಜ್ಕುಮಾರ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ದ್ಯಾನ್ ದ ಲ್ಯಾಂಗ್ವೇಜ್. ಕರುಣಾನಿಧಿ ಕೂಡ, ಎಸ್, ಯು ಆರ್ ರೈಟ್. ಅಲ್ಲಾಡಿ ಅರುಣ, he will translate it to English, and then the problem was solved. The chief minister cannot tell him. Karnataka chief minister cannot ask Karunanidhi to speak in Tamil. Protocol demands and the etiquette demands. But as a citizen, as a voice of the citizen, I have made it a point to understand the feelings of Kannadigas and to respect them. And whenever such meetings are held in Chennai, similar exercises, making a minimum of translation. And when I went with Mr. Vajpayee to New York in the year 1999, in the flight, there were, jovial. ಹೌದು. ಆಗ ಒಂದು ವಾಜಪೇಯಿ ಇವರು ತುಂಬ ಡೆಮಾಕ್ರೆಟ್, ತುಂಬ ಜೆಂಟ್ಲ್ಮನ್ನು, ಅದನ್ನು ಮ್ಯಾಚ್ಲೆಸ್ ಲೀಡರ್, ಎಲ್ಲರ ಜೊತೆ ಹೀಗೆ ಮುಕ್ತವಾಗಿ ಬರೆಯುವಂಥ ಮನುಷ್ಯ. ಸೊ ಆಗ ಒಂದು ಎಲ್ಲರ ಜೊತೆ ಮುಕ್ತವಾಗಿ ಮಾತಾಡಬೇಕಾದ್ರೆ ಒಂದು ಇದನ್ನು ಆಯಿತು. ನಾವೆಲ್ಲ ಅರುಣ್, ಯಾಕಂದರೆ ಅರುಣ್ ನಾವೆಲ್ಲ ಇದ್ವಿ ಫ್ಲೈಟಲ್ಲಿ. ಅದು ಇಂಟರ್ನ್ಯಾಷನಲ್ ಫ್ಲೈಟ್ ಆದ್ದರಿಂದ ಭಾಳ ದೊಡ್ಡದಾಗಿರುತ್ತೆ. ನಾವು ಹಿಂದೆ ಇದ್ವಿ. ಅಲ್ಲಿನ ದೊಡ್ಡ ಸಮಸ್ಯೆ ಏನಂದರೆ,
ದೆಹಲಿಯ ಪತ್ರಕರ್ತರು ಇಂಗ್ಲೀಷ್ ಗೊತ್ತಿದ್ರೂ ಹಿಂದಿಲೇ ಮಾತಾಡೋದು. ಇಂಪೀರಿಯಲಿಸ್ಟಿಕ್. ದೇ ಡೋಂಟ್ ಅಲೋ ಅದರ್ ದ್ಯಾನ್ ಹಿಂದಿ ಟು ಬಿ ಯೂಸ್ ದೇರ್. ಎಲ್ಲ ಒಟ್ಟಿಗೆ ಆಗ್ತಿರ್ತಾರೆ. ನೀವಿಬ್ಬರು ಇರ್ತೀರಿ, ಅವರು ತುಂಬ ಜನ ಇರ್ತಾರೆ. ಅಂದರೆ ವಾಯ್ಸು ನಮ್ಮದು ಮೈನಾರಿಟಿ ಅಲ್ಲ, ಮೈನಾರಿಟಿ ನಮಗೇನು ಇದು ಮಾಡೋಕ್ಕಾಗಲ್ಲ. ಇಟ್ ವೆಂಟ್ ಆನ್ ಫಾರ್ ಅಬೌಟ್ 30-40 minutes. ಇಟ್ ವಾಸ್ ಅರೌಂಡ್ 8:30 in the night. 8:39. ಸುಮಾರು 3/4 ಗಂಟೆ ಆದಮೇಲೆ ನಾನು ಅರುಣ್ಗೆ ಹೇಳಿದೆ, ಅರುಣ್ ಸ್ವಲ್ಪ ಇದನ್ನು ನೋಡೋಣ, ನಮ್ಮ ಇದನ್ನು ಎಸ್ಟಾಬ್ಲಿಷ್ ಮಾಡೋಣ, ನೋಡೋಣ. ಐ ವಿಲ್ ವೆಯ್ಟ್ ಫಾರ್ ಎ ಚಾನ್ಸ್. ಐ ವಿಲ್ ಯೂಸ್ ಮೈ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಂತ ಸ್ವಲ್ಪ ವಾಯ್ಸು ಸ್ಟೇಜ್ ವಾಯ್ಸಲ್ಲಿ ರೈಸ್ ಮಾಡಿ, ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಸರ್ ಅಂತ ಸ್ವಲ್ಪ ಜೋರ ಕೇಳಿದೆ. ಹೂ ಇಸ್ ದಟ್ ಅಂತ ಹಿಂದೆ ಇದ್ವಲ್ಲ. ಹಾಂ, ಎಸ್ ಮೇ ಐ ಶೂಟ್ ಎ ಕ್ವೆಶ್ಚನ್ ಅಂತ. ಎಸ್ ಪ್ಲೀಸ್. ಆಗ ಎಲ್ಲ ಹೇಳಬೇಕಾಗಿತ್ತು. ಐ ಆಮ್ ಫ್ರಮ್ ಕರ್ನಾಟಕ, ಈ ಥರದ್ದು. ಕರ್ನಾಟಕ ಐ ಆಮ್ ಅವೇರ್. ಐ ಆಮ್ ಅವೇರ್. ಸೊ ಕನ್ನಡದ ಬಗ್ಗೆ ಎಲ್ಲ ಗೊತ್ತಾದಮೇಲೆ when I started asking him question, the entire this thing group of journalists, ಅವರ ಗಮನ ಎಲ್ಲ ಸಿನೋಜರ್ was not on me. It was because of Kannada. It demands, extra energy, extra professional conduct, confidence and what not. ಇದು ಒಬ್ಬ ಕರೆಸ್ಪಾಂಡೆಂಟು ಎಲ್ಲಿ ತಾನು ರೆಪ್ರೆಸೆಂಟ್ ಮಾಡುವಂಥ ದೇಶ, ಭಾಷೆ, ಜನ, ಅವರನ್ನು ಪ್ರತಿನಿಧಿ ಮಾಡುವಂಥ ಸ್ವರೂಪ ಇದೆಯಲ್ಲ, ಇದನ್ನು ಮೈಯೆಲ್ಲ ಕಣ್ಣಾಗಿರ್ಬೇಕು. ಅದಕ್ಕೆ ದೇ ಆರ್ ರಾಯಲ್ ಅಂಬಾಸಡರ್ಸ್. ಕರೆಸ್ಪಾಂಡೆಂಟ್ಸ್ ಆರ್ ರಾಯಲ್ ಅಂಬಾಸಡರ್ಸ್. ಅದಕ್ಕೆ ಆ ಅರ್ಹತೆಯನ್ನು ನಾವು ರೂಢಿಸ್ಕೋಬೇಕು. ಪ್ರತಿನಿತ್ಯ ಅಪ್ಡೇಟ್ ಆಗ್ತಾನೆ ಇರಬೇಕು.